ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ದಿನದ ಶೀರ್ಷಿಕೆ ದೈವತ್ವದ ಸ್ವರೂಪವು ಪ್ರಕಾಶಿಸಬೇಕು. ಈ ದಿನದ ದೇವರ ವಾಕ್ಯ, ಆದ್ದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯು ಪರಿಪೂರ್ಣನಾಗಿರುವಂತೆಯೇ ನೀವು ಪರಿಪೂರ್ಣರಾಗಿರ್ರಿ. ಮತ್ತಾಯ 5ನೇ ಅಧ್ಯಾಯ 48ನೇ ವಚನ. ಕ್ರೈಸ್ತೀಯ ಗುಣಸ್ವಭಾವದ ಆದರ್ಶವೆಂದರೆ ಅದು ಕ್ರಿಸ್ತನನ್ನು ಹೋಲುವುದು. ಮನುಷ್ಯಕುಮಾರನು ತನ್ನ ಜೀವನದಲ್ಲಿ ಪರಿಪೂರ್ಣನಾಗಿದ್ದಂತೆ ಅವನ ಹಿಂಬಾಲಕರೂ ಸಹ ತಮ್ಮ ಜೀವನದಲ್ಲಿ ಪರಿಪೂರ್ಣರಾಗಿರಬೇಕು. ಕ್ರಿಸ್ತನು ಎಲ್ಲವುಗಳಲ್ಲಿ ತನ್ನ ಸಹೋದರರಿಗೆ ಸಮಾನವಾಗಿ ಮಾಡಲ್ಪಟ್ಟನು. ನಮ್ಮಂತೆಯೇ ಆತನು ಶರೀರಾಧಾರಿಯಾದನು. ಆತನಿಗೂ ಹಸಿವೆಯಾಗುತ್ತಿತ್ತು, ಬಾಯಾರಿಕೆಯಾಗುತ್ತಿತ್ತು ಮತ್ತು ಬಳಲಿಕೆಯಾಗುತ್ತಿತ್ತು. ಅವನು ಆಹಾರದಿಂದ ಜೀವಿಸುತ್ತಿದ್ದನು, ನಿದ್ದೆಯಿಂದ ಚೈತನ್ಯ ಹೊಂದುತ್ತಿದ್ದನು, ಬಹಳಷ್ಟು ಮನುಷ್ಯರೊಂದಿಗೆ ಬೆರೆಯುತ್ತಿದ್ದನು. ಆದರೂ ಅವನು ದೋಷವಿಲ್ಲದ ದೇವರ ಮಗನಾಗಿದ್ದನು. ಆತನು ಶರೀರಾಧಾರಿಯಾಗಿದ್ದ ದೇವರಾಗಿದ್ದನು. ಆತನ ಗುಣಸ್ವಭಾವವು ನಮ್ಮದಾಗಬೇಕು. ಕ್ರಿಸ್ತನು ಯಾಕೋಬನು ನೋಡಿದ ಏಣಿಯಾಗಿದ್ದು, ಭೂಮಿಯ ಮೇಲೆ ನೆಲೆಗೊಂಡಿರುವ ಏಣಿಯ ಆಧಾರವು ಮತ್ತು ಪರಲೋಕದ ದ್ವಾರಗಳನ್ನು ಮಹಿಮೆಯ ಉತ್ತುಂಗವನ್ನು ಮುಟ್ಟುವ ಏಣಿಯ ಕೊನೆಯೂ ಎತ್ತರದ ಮೆಟ್ಟಿಲೂ ಆಗಿದ್ದಾನೆ. ಭೂಮಿಯನ್ನು ತಲುಪುವ ಒಂದೇ ಒಂದು ಮೆಟ್ಟಿಲನ್ನು ಮುಟ್ಟಲು ಆ ಏಣಿಯು ವಿಫಲವಾಗಿದ್ದರೆ ನಾವೆಲ್ಲರೂ ಕಳೆದು ಹೋಗುತ್ತಿದ್ದೆವು. ಆದರೆ ನಾವಿರುವಲ್ಲಿಗೆ ಕ್ರಿಸ್ತನು ತಲುಪುತ್ತಾನೆ. ನಾವು ಆತನ ಸ್ವರೂಪವನ್ನು ಧರಿಸಿ ಜಯಶಾಲಿಗಳಾಗಬೇಕೆಂದು ಆತನು ನಮ್ಮ ಸ್ವರೂಪವನ್ನು ತಾಳಿಕೊಂಡು ಜಯಿಸಿದನು. ಪಾಪ ಶರೀರದ ಹೋಲಿಕೆಯಲ್ಲಿ ಆತನು ಪಾಪರಹಿತ ಜೀವಿತವನ್ನು ಜೀವಿಸಿದನು. ಈಗ ಆತನು ದೈವತ್ವದ ಮೂಲಕ ಪರಲೋಕ ಸಿಂಹಾಸನವನ್ನು ದೃಢವಾಗಿ ಹಿಡಿದಿರುತ್ತಾನೆ ಮತ್ತು ಆತನ ಮಾನವತ್ವದ ಮೂಲಕ ನಮ್ಮನ್ನು ಮುಟ್ಟುತ್ತಾನೆ. ಆತನ ಮೇಲೆ ನಂಬಿಕೆ ಇಡುವುದರ ಮೂಲಕ ದೇವರ ಗುಣಸ್ವಭಾವದ ಮಹಿಮೆಯನ್ನು ಸಾಧಿಸಲು ಕ್ರಿಸ್ತನು ನಮಗೆ ಹೇಳುತ್ತಾನೆ. ಆದುದರಿಂದ ಸ್ವರ್ಗದಲ್ಲಿರುವ ನಮ್ಮ ತಂದೆಯು ಪರಿಪೂರ್ಣನಾಗಿರುವಂತೆ ನಾವು ಸಹ ಪರಿಪೂರ್ಣರಾಗಬೇಕು. ನೀತಿವಂತಿಕೆಯು ಏನನ್ನು ಒಳಗೊಂಡಿದೆ ಎಂಬುದನ್ನು ಯೇಸುಕ್ರಿಸ್ತನು ತೋರಿಸಿದನು ಮತ್ತು ಅದರ ಮೂಲಕವಾಗಿ ದೇವರನ್ನು ತೋರಿಸಿದನು. ಈಗ ಆತನು ದಾನ ಕೊಡುವಾಗ, ಪ್ರಾರ್ಥಿಸುವಾಗ, ಉಪವಾಸ ಮಾಡುವಾಗ ಯಾವುದನ್ನು ಗಮನ ಸೆಳೆಯಲೆಂದು, ಪ್ರಶಂಸೆ ಹೊಂದಲೆಂದು ಮಾಡಬಾರದು ಎಂದು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟನು. ಎಲ್ಲವನ್ನೂ ಕಷ್ಟದಲ್ಲಿರುವವರ, ಬಡವರ ಅನುಕೂಲಕ್ಕಾಗಿಯೇ ಪ್ರಾಮಾಣಿಕವಾಗಿ ಮಾಡಿ ಎಂದು ತೋರಿಸಿಕೊಟ್ಟನು. ಪ್ರಾರ್ಥನೆಯಲ್ಲಿ ಆತ್ಮವು ದೇವರೊಂದಿಗೆ ಮಾತನಾಡಲಿ. ಉಪವಾಸ ಮಾಡುವಾಗ ಒಬ್ಬನು ತಲೆಬಾಗಿದವನಾಗಿ ಹೋಗದಿರಲಿ ಮತ್ತು ಹೃದಯದ ಸ್ವಾರ್ಥ ಚಿಂತನೆಯಲ್ಲಿ ಮುಳುಗಿರದಿರಲಿ. ವಿಶ್ರಾಂತಿ ಇಲ್ಲದವನಾಗಿ ದೇವರಿಗೆ ಹೆಚ್ಚು ತನ್ನನ್ನು ಅರ್ಪಿಸಿಕೊಳ್ಳುವವನು ದೇವರಿಗೆ ಅತ್ಯಂತ ಸ್ವೀಕಾರಾರ್ಹವಾದ ಸೇವೆಯನ್ನು ಸಲ್ಲಿಸುತ್ತಾನೆ. ಯಾಕೆಂದರೆ ದೇವರೊಂದಿಗಿನ ಒಡನಾಟದ ಮೂಲಕ ಆತನೊಂದಿಗಿನ ಸಹ ಕೆಲಸಗಾರರಾಗಿ ಮಾನವತ್ವದಲ್ಲಿನ ಆತನ ಗುಣಸ್ವಭಾವವನ್ನು ಮಾನವರು ಪ್ರಕಟಿಸಬಹುದು. ಹೃದಯದ ಪ್ರಾಮಾಣಿಕತೆಯಿಂದ ಸಲ್ಲಿಸಿದ ಸೇವೆಗೆ ದೊಡ್ಡ ಪ್ರತಿಫಲವಿರುತ್ತದೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಬಹಿರಂಗವಾಗಿ ಫಲ ಕೊಡುವನು ಎಂದು ವಾಕ್ಯವು ಹೇಳುತ್ತದೆ. ಕ್ರಿಸ್ತನ ಕೃಪೆಯಿಂದ ನಾವು ಜೀವಿಸುವ ಜೀವನದಲ್ಲಿ ಗುಣಸ್ವಭಾವವು ರೂಪುಗೊಳ್ಳುತ್ತದೆ. ಮೂಲ ಸೌಂದರ್ಯವು ಆತ್ಮದಲ್ಲಿ ಪುನಃಸ್ಥಾಪನೆಯಾಗಲು ಆರಂಭವಾಗುತ್ತದೆ. ಕ್ರಿಸ್ತನ ಗುಣಸ್ವಭಾವದ ಗುಣವಿಶೇಷಗಳನ್ನು ನೀಡಲಾಗುತ್ತದೆ ಮತ್ತು ದೈವತ್ವದ ಸ್ವರೂಪವು ಪ್ರಕಾಶಿಸುವುದಕ್ಕೆ ಆರಂಭವಾಗುತ್ತದೆ. ದೇವರೊಂದಿಗೆ ನಡೆಯುವ ಕೆಲಸ ಮಾಡುವ ಸ್ತ್ರೀ ಪುರುಷರ ಮುಖಗಳು ಪರಲೋಕದ ಶಾಂತಿ ಸಮಾಧಾನವನ್ನು ವ್ಯಕ್ತಪಡಿಸುತ್ತದೆ. ಪರಲೋಕ ವಾತಾವರಣದಿಂದ ಅವರು ಸುತ್ತುವರೆದಿರುತ್ತಾರೆ. ಆ ಆತ್ಮಗಳಿಗೆ ದೇವರ ರಾಜ್ಯವು ಆರಂಭವಾಗಿರುತ್ತದೆ. ಅವರಲ್ಲಿ ಕ್ರಿಸ್ತನ ಸಂತೋಷವು, ಅಂದರೆ ಮಾನವತ್ವದ
ಆಶೀರ್ವಾದವೂ ಇರುತ್ತದೆ. ಗುರುವಿನ ಉದ್ದೇಶಗಳ ಕಾರಣಕ್ಕಾಗಿ ಉಪಯೋಗಕ್ಕೆ ಬಂದವರು ಎಂಬ ಗೌರವವನ್ನು ಅವರು ಹೊಂದಿರುತ್ತಾರೆ. ಅವರು ಆತನ ಹೆಸರಿನಲ್ಲಿ ಆತನ ಕೆಲಸವನ್ನು ಮಾಡಲು ನಂಬಿಗಸ್ತರಾಗಿರುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.